ತುಮಕೂರಿನಿಂದ ಕಣಕ್ಕಿಳಿಯೋದಕ್ಕೆ ಮಾಜಿ ಸಚಿವ ವಿ ಸೋಮಣ್ಣ ಸಜ್ಜಾಗ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ತುಮಕೂರು ಟಿಕೆಟ್ ಕೊಡುತ್ತಾ ಬಿಜೆಪಿಯ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಲೋಕಸಭೆ ಟಿಕೆಟ್ ಬಗ್ಗೆ ಸೋಮಣ್ಣ ಅವರ ರಿಯಾಕ್ಷನ್. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತೀನಿ, ಟಿಕೆಟ್ ಕೊಟ್ರೆ ನಿಲ್ತೀನಿ, ಡಿಮ್ಯಾಂಡ್ ಅಲ್ಲ, ಇದು ರಿಕ್ವೆಸ್ಟ್ ಅನ್ನುವಂತ ವಿಚಾರವನ್ನ ವಿ ಸೋಮಣ್ಣ ಪ್ರಸ್ತಾಪ ಮಾಡಿದ್ದಾರೆ. ನಾನು ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂದಿದ್ದು ನಿಜ, ರಾಜ್ಯಸಭೆಯಲ್ಲಿ ಎಲ್ಲವೂ ಕೊನೆ ಹಂತಕ್ಕೆ ಬಂದಿತ್ತು ಅನ್ನುವಂತ ವಿಚಾರವನ್ನ ವಿ ಸೋಮಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ರಾಜ್ಯಸಭೆಯ ಟಿಕೆಟ್ ಮಿಸ್ ಆಗಿರೋದು ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಬಟ್ ಅವರ ನಿರೀಕ್ಷೆ ಈಗ ತುಮಕೂರು ಲೋಕಸಭಾ ಟಿಕೆಟ್ ಮೇಲೆ. ಆ ವಿಶ್ವಾಸದಲ್ಲಿ ವಿ ಸೋಮಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ಹೈಕಮಾಂಡ್ ನೀವು ನಿಂತ್ಕೋಬೇಕು, ಸ್ಪರ್ಧೆ ಮಾಡಬೇಕು ಅಂತಂದರೆ ನಾನು ನಿಂತ್ಕೋತೀನಿ. ನಾನು ರಾಜ್ಯಸಭೆಗೆ ಪ್ರಯತ್ನ ಮಾಡಿದ್ದು ಸತ್ಯ. ರಾಜ್ಯಸಭೆಯಲ್ಲಿ ನಂದು ಒಂದು ಹಂತಕ್ಕೆ ಕೊನೆ ಹಂತಕ್ಕೆ ಬಂದಿದ್ದು ನಿಮಗೆಲ್ಲರಿಗೂ ನನಗಿಂತ ಜಾಸ್ತಿ ಮಾಹಿತಿ ಇದೆ. ಅದಾದಮೇಲೆ ಕೆಲವು ಇದರಿಂದ ಒಳ್ಳೆಯ ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟಿದ್ದಾರೆ, ನಾನು ಅದನ್ನು ಸ್ವಾಗತಿಸಿದ್ದೀನಿ. ಇವಾಗ ಲೋಕಸಭೆ ಕೊಟ್ಟರೆ ಚುನಾವಣೆಗೆ ನಂದು ಡಿಮ್ಯಾಂಡ್ ಇಲ್ಲ, ರಿಕ್ವೆಸ್ಟ್ ಇದೆ. ಸರ್, ಇವರು ಮಾಧುಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಸೋಮಣ್ಣ ಬರಲಿ ಬೇಡ, ಬಟ್ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಫಸ್ಟು. ಒಂದು ನಿಮಿಷ ಒಂದು ಮಾಧುಸ್ವಾಮಿಯವರು ನಮ್ಮ ಹಿರಿಯ ನಾಯಕರು, ಮತ್ತು ನನಗಿನ್ನ ಬುದ್ಧಿವಂತರು, ಹೋರಾಟದಿಂದ ಬಂದವರು, ವಕೀಲರು. ನಾವು ಸ್ಥಳೀಯರು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ, ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತವನ್ನು ಬಯಸ್ತಾ ಇದೆ. ನರೇಂದ್ರ ಮೋದಿ ಸಾಹೇಬರು ಕೂಡ